ಹಾಯ್ ನಮಸ್ಕಾರ ಎವ್ರಿವಾನ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು 14th ಆಫ್ ಫೆಬ್ರವರಿ. ಈಗ ಸಾಯಂಕಾಲ 4 ಗಂಟೆ ಆಗ್ತಾ ಇದೆ. ಬೆಳಗ್ಗೆಯಿಂದ ಆ್ಯಸ್ ಯೂಶುವಲ್ ನಾನು ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿನ ವೆದರು ತುಂಬ ಅಂದರೆ ತುಂಬ ಚೆನ್ನಾಗಾಗ್ಬಿಟ್ಟಿದೆ. ಅಷ್ಟು ಚಳಿ ಇಲ್ಲ ಅಂದರೆ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ಬೇಕು ಅನಿಸ್ತಾ ಇರುತ್ತೆ. ಎಲ್ಲನೂ ತೆಗೆದು ಒಗೆಯೋದು, ಗೂಡ್ಸೋದು, ಒರೆಸೋದು ಅದೆಲ್ಲ ಮಾಡಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೆಲ್ಲ ತಿನ್ನಿಸಿ ರೆಡಿ ಮಾಡಿ ದೊಡ್ಡವನಿಗೆ ಟ್ಯೂಷನ್ ಕಳಿಸಿ ಇವಾಗ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ನನ್ನ ಚಿಕ್ಕ ಮಗ ಬೆಳಗ್ಗೆನೇ ಹೇಳ್ದ, ಅಮ್ಮ ನೀನೇನು ಕೆಲಸದವಳ ಥರ ಇರ್ತೀಯ ಮನೆಯಲ್ಲಿ, ಸ್ವಲ್ಪ ಚೆನ್ನಾಗಿ ರೆಡಿ ಆಗು, ಇವತ್ತು ವ್ಯಾಲೆಂಟೈನ್ಸ್ ಡೇ, ಅಪ್ಪ ನಿನಗೆ ರೋಸ್ ಎಲ್ಲ ಕೊಡ್ತಾರೆ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಅವ್ರಿಗೂ ಹೇಳ್ಬಿಟ್ಟು ಹೋದ, ಅಪ್ಪ ಅಮ್ಮನಿಗೆ ಇವತ್ತು ರೋಸ್ ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವರು ಸರಿ ಕೆಲಸದಿಂದ ಬರೋವಾಗ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನಾನು ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಈ ಥರ ಸಿಂಪಲ್ದು ಸೂಟ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸಾಯಂಕಾಲ ನನಗೆ ಟೀ ಕುಡ್ದಿಲ್ಲ ಅಂದರೆ ತುಂಬ ತಲೆನೋವು ಆದಂಗೆ ಅನಿಸುತ್ತೆ. ಅದಕ್ಕೆ ಬೇಗ ಟೀ ಮಾಡಿಕೊಂಡು ರೂಮಲ್ಲಿ ಬರ್ತಾ ಇದ್ದೀನಿ. ನನ್ನ ಚಿಕ್ಕ ಮಗ ಇಷ್ಟೊತ್ತು ಮಲ್ಕೊಂಡಿದ್ದ. ಸ್ಕೂಲಿಂದ ಬಂದಮೇಲೆ ಅವನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಮಲಗಿಸ್ಬಿಡ್ತೀನಿ. ದೊಡ್ಡವನ್ನ ಹೇಳ್ದಂಗೆ ಟ್ಯೂಷನ್ಗೆ ಹೋಗಿದ್ದಾನೆ. ಇವನು ಮಲ್ಕೊಂಡು ಎದ್ಬಿಟ್ಟು ಕಾರ್ಟೂನ್ ಮೂವಿ ನೋಡ್ತಾ ಇದ್ದಾನೆ. ನಾನು ಏನಾದರೂ ಚೆನ್ನಾಗಿ ರೆಡಿ ಆದರೆ ಹೇಳ್ತಾನೆ ಇವನು, ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಏನಮ್ಮ ಹಿಂಗಿದೆಯಾ, ರೆಡಿ ಆಗು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಇವನ ಜೊತೆ ನನಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ. ತುಂಬ ಖುಷಿನೂ ಸಿಗುತ್ತೆ ಇವನ ಮಾತುಗಳಲ್ಲಿ. ಇವಾಗ ಸಾಯಂಕಾಲ 5:15 ಆಗ್ತಾ ಇದೆ. ಚಿಕ್ಕ ಮಗನ ಆಟ ಆಡೋದಕ್ಕೆ ಪಾರ್ಕಿಗೆ ಕಳಿಸ್ಬಿಟ್ಟು ಕಿಚನಲ್ಲಿ ಬಂದಿದ್ದೀನಿ. ಹಾಲು ಸ್ವಲ್ಪ ಜಾಸ್ತಿ ಆಗಿತ್ತು, ಅದರಿಂದ ಪನ್ನೀರ್ ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಈ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ನಿಮಗೆ ನಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದರ ಕಾರಣ ನಾನು ನಮ್ಮ ಯಜಮಾನ್ರನ್ನ ಫಸ್ಟು ಯಾವಾಗ ಮೀಟ್ ಆಗಿದ್ದು ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಹೇಗಿತ್ತು ಅಂತ ಸ್ವಲ್ಪ ಮಟ್ಟಿಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ. ನಿಮ್ಗೇನಾದರೂ ನಮ್ಮ ಲವ್ ಸ್ಟೋರಿ ಡೀಟೇಲಾಗಿ ತಿಳಿಬೇಕಂದ್ರೆ ಕಾಮೆಂಟ್ ಮಾಡಿ ಕೇಳಿ, ನಾವು ಇಬ್ಬರು ಕೂತ್ಕೊಂಡು ಹೇಳ್ತೀವಿ ಯಾವ ಥರ ಏನು ಎತ್ತ ಅಂತ ಹೇಳ್ಬಿಟ್ಟು. ಈಗ ನಾನು ಶುರು ಮಾಡ್ತೀನಿ. ನಾನು ಯಾವಾಗ ನಮ್ಮ ಯಜಮಾನ್ರನ್ನ ಮೀಟ್ ಮಾಡಿದ್ದು ಅಂತ, 2007 ಡಿಸೆಂಬರ್ ಮಂತಲ್ಲಿ ನಾವಿಬ್ಬರು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ನಾವಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅವರು ಹೊಸ ಸ್ಟೋರು ಗುರ್ಗಾವಲ್ಲಿ ನಮ್ಮದು ಓಪನ್ ಆಯಿತು, ಅದಕ್ಕೆ ಮ್ಯಾನೇಜರ್ ಆಗಿ ರಿಕ್ರೂಟ್ ಆಗಿದ್ದರು. ನಾನು ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದು ನಮ್ಮ ಹೊಸ ಸ್ಟೋರ್ನ ಮರ್ಚಂಡೈಸ್ ಮಾಡಿ ಮತ್ತು ಇವ್ರಿಗೆಲ್ಲ ಬೇಸಿಕ್ ಟ್ರೈನಿಂಗ್ ಕೊಡಬೇಕಂತ ಹೇಳ್ಬಿಟ್ಟು. ಆವಾಗ ಆ್ಯಸ್ ಅ ಕೊಲೀಗ್ಸ್ ನಾವು ಮೀಟ್ ಆಗಿದ್ದು. ಮೀಟ್ ಮಾಡಿದ್ವಿ, 2.5 ತಿಂಗಳು ಅವ್ರ ಜೊತೆನೇ ಇದ್ದು ಕೆಲಸ ಮಾಡಿದೆ. ಆವಾಗ ಸ್ವಲ್ಪ ಅವ್ರು ಕ್ಯಾಶುವಲ್ ಆಗಿದ್ದರು, ನಾನು ತುಂಬ ಸೀರಿಯಸ್ ಆಗಿದ್ದೆ. ಯಾಕಂದರೆ ನನಗೆ ಫಸ್ಟ್ ಟೈಮ್ ಈ ಥರ ಪ್ರಾಜೆಕ್ಟ್ ಸಿಕ್ಕಿದ್ದು. ಬೇರೆ ಊರಿಗೆ ಹೋಗ್ಬಿಟ್ಟು ಹೊಸ ಸ್ಟೋರ್ನ ಪೂರ ಮರ್ಚಂಡೈಸ್ ಮಾಡಿಬಿಟ್ಟು ಬೇಸಿಕ್ ಟ್ರೈನಿಂಗ್ ಎಲ್ಲ ಕೊಡೋದು, ಆ ಥರ ಎಲ್ಲ ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಅದಕ್ಕೆ ನನಗೆ ಸ್ವಲ್ಪ ಭಯನೂ ಇತ್ತು. ಅದಕ್ಕೆ ತುಂಬ ಸೀರಿಯಸ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ ಸ್ವಲ್ಪ ಕ್ಯಾಶುವಲಾಗೇ ಇದ್ದರು. ನಮ್ಮಿಬ್ಬರದು ಆವಾಗ ಫ್ರೆಂಡ್ಶಿಪ್ಪೂ ಶುರುನೇ ಆಗಿರಲಿಲ್ಲ. 2.5 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಅಲ್ಲಿಂದ ಬರ್ತಾನೂ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ಟೇ ಬಂದಿದ್ದು. ಯಾಕೆಂದರೆ ನಮ್ಮ ಮ್ಯಾಡಮ್ ಫೀಡ್ಬ್ಯಾಕ್ ಕೇಳಿದ್ರು ಅವ್ರ ಬಗ್ಗೆ, ಯಾವ ಥರ ಮ್ಯಾನೇಜರು ಅಂತ ಹೇಳ್ಬಿಟ್ಟು. ನಾನು ಇಲ್ಲ ಮ್ಯಾಮ್ ತುಂಬ ಲೇಝಿ, ಸೀರಿಯಸ್ನೆಸ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಬಂದುಬಿಟ್ಟೆ. ನಾನು ಬೆಂಗಳೂರಿಗೆ ಬಂದ್ಬಿಟ್ಟ ಮೇಲೂ ಅವರು ರೆಗ್ಯುಲರಾಗಿ ನನಗೆ ಕಾಲ್ ಮಾಡ್ತಾಯಿದ್ರು. ಯಾಕಂದರೆ ಪ್ರೊಫೆಷ್ನಲಿ ಸ್ವಲ್ಪ ರಿಪೋರ್ಟ್ಸ್ ಬಗ್ಗೆ, ಶ್ರಿಂಕೇಜ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ನಾನು ಅವ್ರ ಜೊತೆ ಮಾತಾಡಿಕೊಂಡು ಏನೇನು ಡೌಟ್ಸ್ ಇದೋ ಅದೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೆ. ಆ ಥರ ನಾವು ರೆಗ್ಯುಲರಾಗಿ ಮಾತಾಡಿಕೊಂಡೇ ಇದ್ವಿ. 2008ರಲ್ಲಿ ಅವರು ಒಂದು ಸಲ ಬೆಂಗಳೂರಿಗೆ ಬಂದರು. ಕ್ವಾರ್ಟರ್ಲಿ ಮ್ಯಾನೇಜರ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಬೇರೆ ಊರಲ್ಲಿ ಯಾವ್ಯಾವ ಸ್ಟೋರ್ಸ್ ಇದೆಯೋ ಅದರದ್ದು ಮ್ಯಾನೇಜರೆಲ್ಲ ಬಂದಿದ್ದರು. ಆವಾಗ ನಾವೆಲ್ಲ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆವಾಗ ನಮ್ಮ ಹೃದಯದಲ್ಲಿ ಪ್ರೀತಿ ಪ್ರೇಮ ಅದೇನೂ ಇರಲಿಲ್ಲ. ಸುಮ್ಮನೆ ಕ್ಯಾಶುವಲಾಗಿ ಮಾತಾಡೋದು, ನಗಾಡೋದು, ಆ ಥರ ಚೆನ್ನಾಗಿದ್ವಿ. ಅದೇ ಥರ 1 ವರ್ಷ ಕಳೀತು. ನಮ್ಮ ಯಜಮಾನ್ರು ಕೆಲಸ ಗುರ್ಗಾವಲ್ಲಿ ಮಾಡ್ತಾಯಿದ್ರು, ನಾನು ಬೆಂಗಳೂರಲ್ಲಿ ಮಾಡ್ತಾಯಿದ್ದೆ. ಸ್ವಲ್ಪ ದಿನಗಳ ನಂತರ ನಾನು ಕೆಲಸ ಬಿಟ್ಬಿಟ್ಟೆ. ನಮ್ಮ ಯಜಮಾನ್ರು ಕಂಟಿನ್ಯೂ ಮಾಡ್ತಾಯಿದ್ರು. ನಮ್ಮಿಬ್ಬರ 1 ವರ್ಷದ ಪ್ರೊಫೆಷ್ನಲ್ ಜರ್ನಿಯಲ್ಲಿ ಅವ್ರ ಬಗ್ಗೆ ನನಗೆ ತಿಳಿದಿದ್ದೇನೆಂದರೆ, ಹ್ಯಾಪಿ ಪರ್ಸನು, ಟೆನ್ಷನ್ ಅಂತೂ ತಗೊಳ್ಳೋದೇ ಇಲ್ಲ. ಸ್ವಲ್ಪ ಫ್ಲರ್ಟಿಂಗ್ ನೇಚರೂ ಹೌದು. ಯಾಕಂದರೆ ನಮ್ಮ ಕೊಲೀಗ್ಸ್ ಇದ್ದರು, ಬೇರೆ ಮ್ಯಾನೇಜರ್ಸ್ ಅವ್ರ ಜೊತೆನೂ ತುಂಬ ಫ್ಲರ್ಟ್ ಮಾಡ್ತಾಯಿದ್ರು. ನನ್ನ ಜೊತೆನೂ ಸ್ವಲ್ಪ ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ನಾನು ಗುರ್ಗಾವಲ್ಲಿರೋವಾಗ ನನಗೆ ಆವಾಗ ಅನ್ನಿಸ್ತು, ನಾನು ಏನು ಚೆನ್ನಾಗಿದ್ದೀನಿ ಅಂತ ನನ್ನ ಹತ್ರ ಫ್ಲರ್ಟ್ ಮಾಡ್ತಾ ಇದೀಯಪ್ಪ ನೀನು. ಬೇರೆ ಮ್ಯಾನೇಜರ್ಸ್ ಆದ್ರೂ ಹುಡುಗಿರು ತುಂಬ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಮಾಡಿದ್ರು ಒಂದು ಅರ್ಥ ಇರುತ್ತೆ, ನನ್ನ ಹತ್ರ ಏನಕ್ಕೆ ಮಾಡ್ತಾ ಇದೀಯಾ ಅಂತ ಅನ್ನಿಸ್ತು. ನಾನು ಸೀರಿಯಸ್ ಆಗೇ ಇದ್ದೆ ಅವನ ಜೊತೆ. ಸ್ವಲ್ಪ ಕೋಪನೂ ಮಾಡ್ಕೊತಾ ಇದ್ದೆ, ಕಂಪ್ಲೇಂಟೂ ಮಾಡಿದೆ. ಬಟ್ ಹೋಗ್ತಾ ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ತುಂಬ ಆಯಿತು. ಯಾಕಂದರೆ ಅವರು ಎಲ್ಲ ಜೊತೆನೂ ಒಂದೇ ರೀತಿ ಬಿಹೇವ್ ಮಾಡ್ತಾರೆ. ಇವ್ರು ಚೆನ್ನಾಗಿದ್ದಾರೆ, ಇವ್ರ ಹತ್ರ ಹಿಂಗೆ ಮಾತಾಡಬೇಕು, ಅವ್ರು ಚೆನ್ನಾಗಿಲ್ಲ ಅವ್ರ ಹತ್ರ ಹಂಗೆ ಮಾತಾಡಬೇಕು, ಆ ಥರ ಏನೂ ಇಲ್ಲ. ಒಂಥರ ಮಗು ಥರ ಎಲ್ಲರ ಜೊತೆನೂ ಒಂದೇ ಥರ ಮಾತಾಡೋದು, ನಗಾಡಿಕೊಂಡು ಒಂದು ಫ್ರೀ ಮೈಂಡಾಗಿ
ಖುಷಿಯಾಗಿ ಎಲ್ಲರ ಜೊತೆನೂ ಮಾತಾಡ್ತಾಯಿದ್ರು. ನನ್ನ ಕೆಲಸ ಬಿಟ್ಟ ಮೇಲೂ ರೆಗ್ಯುಲರಾಗಿ ನನಗೆ ಕಾಲ್ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಆಮೇಲೆ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಏನು ಹುಡುಕ್ತಾ ಇದೆಯಾ ಎಲ್ಲನೂ ಕೇಳ್ತಾಯಿದ್ರು. ಒಂದು ಕೇರಿಂಗ್ ಥರ ನನಗಂತೂ ಅನಿಸ್ತು. ಯಾಕಂದರೆ ನಾನು ಹುಟ್ಟಿರೋ ಮನೆಯಲ್ಲಿ ನಾವು 3 ಜನ ಹೆಣ್ಮಕ್ಳು, ಒಂದೇ ಒಂದು ಗಂಡು ಮಗ. ನಮ್ಮ ಅಪ್ಪ ಅಂತೂ ನಮಗೆ ಕೇರೇ ಮಾಡಿಲ್ಲ. ಇವನು ಯಾವಾಗಲೂ ಕಾಲ್ ಮಾಡಿಬಿಟ್ಟು ಕೇರ್ ಮಾಡ್ತಾಯಿದ್ದ. ಇಂಟರ್ವ್ಯೂಸ್ಗೆ ಹೋದ, ಕೆಲಸ ಸಿಕ್ತಾ, ಹಂಗೆ ಹಿಂಗೆ ಎಲ್ಲನೂ ಕೇಳ್ತಾ ಇದ್ದ. ಬೆಂಗಳೂರಲ್ಲಿ ನನ್ನ ಜೊತೆ ಕೆಲಸ ಮಾಡಿರೋ ಕೊಲೀಗ್ಸು ಯಾರೂ ನನಗೆ ಕಾಲೇ ಮಾಡ್ತಾ ಇರಲಿಲ್ಲ. ಅವನು ಪಾಪ ಗುರ್ಗಾವಲ್ಲಿ ಕೂತ್ಕೊಂಡು ಅವ್ರು ಕೆಲಸ ಮಾಡೋ ಸ್ಟೋರು ನಾನು ಸೆಟಪ್ ಮಾಡಿರೋದು, ಅವ್ರಿಗೆ ಬೇಸಿಕ್ ಟ್ರೈನಿಂಗ್ ಎಲ್ಲ ನಾನು ಕೊಟ್ಟಿರೋದು ಅಂತ ಒಂದು ಕೃತಜ್ಞತೆಯಿಂದ, ಒಂದು ಪ್ರೀತಿಯಿಂದ ಅವರು ನನಗೆ ಯಾವಾಗ್ಲೂ ಕಾಲ್ ಮಾಡ್ತಾಯಿದ್ರು. ಅವ್ರು ಕಾಲ್ ಮಾಡ್ತಾಯಿದ್ರು, ನಾನು ಮಾತಾಡ್ತಾ ಇದ್ದೆ ಅಷ್ಟೇ. ಒಂದು ಫ್ರೆಂಡ್ಸ್ ಥರ ಕಂಟಿನ್ಯೂ ಆಗ್ತಾಯಿತ್ತು. ಆಮೇಲೆ 2009 ಬಂತು, ಮತ್ತೆ ಅದೇ ಕಂಪ್ನಿಯಲ್ಲಿ ನನಗೆ ಜಾಬ್ ಸಿಕ್ತು. ಮತ್ತೆ ನಾನು ಡೆಲ್ಲಿಗೆ ಹೋಗಬೇಕಾಗಿ ಬಂತು. ನಾನು ಡೆಲ್ಲಿಗೆ ಹೋದ್ಮೇಲೆ ಅಂತೂ ಅವರು ಗುರ್ಗಾವಿಂದ ಡೆಲ್ಲಿಗೆ ನನ್ನ ಮೀಟ್ ಮಾಡೋದಕ್ಕೆ ಬರ್ತಾಯಿದ್ರು. ವೀಕ್ಲಿ ಆಫ್ ಇರೋವಾಗ ನಾವಿಬ್ಬರು ಮೀಟ್ ಮಾಡ್ತಾಯಿದ್ವಿ, ಜೊತೆಗೆ ಹೋಗಿ ಮೂವಿ ನೋಡಿದ್ವಿ, ಲಂಚ್ ಮಾಡಿದ್ವಿ. ಆ ಥರ ಫ್ರೆಂಡ್ಶಿಪ್ನು ನಮ್ಮದು ಸ್ಟ್ರಾಂಗ್ ಆಯಿತು. ಆವಾಗ ನನಗೆ ಜೆನ್ಯೂನ್ಲಿ ಅನ್ನಿಸ್ತು, ಇವನು ಜೆಂಟಲ್ಮ್ಯಾನು, ಟೈಮ್ ಪಾಸ್ ಎಲ್ಲ ಏನು ಮಾಡ್ತಾ ಇಲ್ಲ, ನನ್ನಿಂದ ಅವ್ನಿಗೇನು ಬೇಕಾಗಿಲ್ಲ, ತುಂಬ ಪ್ರೀತಿಯಿಂದ ಮಾತಾಡ್ತಾನೆ, ಒಂದು ಕೇರ್ ಆಗಿ ನೋಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಆ ಒಂದು ಒಳ್ಳೆ ಒಪಿನಿಯನಿಂದ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಸ್ಟ್ರಾಂಗ್ ಆಯಿತು. ಡೆಲ್ಲಿಯಲ್ಲಿ ಕೆಲಸ ಮಾಡಿ ನಾನು ಮತ್ತೆ ಬೆಂಗಳೂರಿಗೆ ಬಂದೆ. ಅವರು ಗುರ್ಗಾವಲ್ಲೇ ಇದ್ದರು, ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ 2010 ಬಂತು. 2010 ಬಂದಮೇಲಂತೂ ತುಂಬ ಕಾಂಪ್ಲಿಕೇಟೆಡ್ ಸಿಚುಯೇಷನ್ಸು ನನ್ನ ಲೈಫಲ್ಲಿ ಬಂದಿತ್ತು. ತುಂಬ ಇಂಪಲ್ಸಿವ್ ಡಿಸಿಷನ್ಸ್ ನಾನು ತಗೊಂಡಿದ್ದೆ. ಮತ್ತು ಒಂಥರ ಎಮೋಷ್ನಲಿ ವೀಕ್ ಆಗೋಗ್ಬಿಟ್ಟಿದ್ದೆ ಆ ವರ್ಷದಲ್ಲಿ. ನಮ್ಮ ಫ್ರೆಂಡು ಆವಾಗ ನಮ್ಮ ಯಜಮಾನ್ರೇ ನನಗೆ ತುಂಬ ಮೋಟಿವೇಟ್ ಮಾಡಿದ್ರು. ನನ್ನ ಎಮೋಷ್ನಲ್ ಸಿಚುಯೇಷನ್ಸಲ್ಲಿ ನನ್ನ ಕೈ ಹಿಡ್ಕೊಂಡು ಯಾವಾಗಲೂ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರು. ನಾನು ಯಾವುದೇ ಒಂದು ಮಾತನ್ನು ಅವ್ರ ಹತ್ರ ಮುಚ್ಚಿಡ್ತಾ ಇರಲಿಲ್ಲ. ಎಲ್ಲನೂ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋ ಥರ ಬಾಂಡ್ ನಮ್ಮದು ಕ್ರಿಯೇಟ್ ಆಯಿತು. ಆ ಬಾಂಡ್ ಸ್ಟಾರ್ಟ್ ಆದಮೇಲೆ ನಾವಿಬ್ಬರು ಡಿಸೈಡ್ ಮಾಡಿದ್ವಿ ಮದುವೆ ಮಾಡ್ಕೋಬೇಕಂತ ಅಂದ್ಬಿಟ್ಟು. ಮದುವೆ ಮಾಡ್ಕೊಂಡ್ವಿ. ಮದುವೆ ಮಾಡಿಕೊಂಡು ಇಬ್ಬರು ಮಕ್ಕಳಾಗಿದ್ದಾರೆ. ಈ ಮದುವೆ ಆಗಿದ್ದರಿಂದ ಇಲ್ಲಿವರೆಗೂ ಜರ್ನಿ ಅಷ್ಟು ಈಸಿಯಾಗೂ ಇರಲಿಲ್ಲ. ಯಾಕಂದರೆ ನಮ್ಮದು 2 ಸ್ಟೇಟ್ಸ್ ಮ್ಯಾರೇಜ್ ಅಲ್ವಾ. ನಾನು ಹಿಂದೂ, ಅವರು ಸಿಕ್ಕು. ಈ ನಮ್ಮಿಬ್ಬರ ಮದುವೆಯಲ್ಲಿ ತುಂಬ ಅಂದರೆ ತುಂಬ ಡಿಫ್ರೆನ್ಸಸ್ ಇತ್ತು. ಕಲ್ಚರಲ್ ಡಿಫ್ರೆನ್ಸಸ್ ಇತ್ತು, ಊಟದಲ್ಲಿ ಡಿಫ್ರೆನ್ಸಸ್ ಇತ್ತು, ಮತ್ತು ಲೈಫ್ ಸ್ಟೈಲಲ್ಲಿ ಡಿಫ್ರೆನ್ಸಸ್ ಇತ್ತು. ಈ ಎಲ್ಲ ಡಿಫ್ರೆನ್ಸ್ಗಳನ್ನ ಪಾರ್ ಮಾಡಿ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇಬ್ಬರು ಮುದ್ದಾದ ಮಕ್ಕಳನ್ನ ಸಾಕ್ತಾ ಇದ್ದೀವಿ. ಅದನ್ನೆಲ್ಲ ಅಂದ್ಕೊಂಡ್ರೆ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ದೇವ್ರ ಕೃಪೆ ಇದೆ ನಮ್ಮ ಮೇಲೆ, ನಮ್ಮಿಬ್ಬರನ್ನ ಚೆನ್ನಾಗಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ, ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ. ನಮ್ಮಿಬ್ಬರ ಪ್ರೀತಿನೇ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ. ಪ್ರೀತಿ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾ, ನಮ್ಮ ಯಜಮಾನ್ರು ನೋಡಿ ಇವಾಗ ರೋಸ್ ತಗೊಂಡು ಬಂದಿಲ್ಲ. ವ್ಯಾಲೆಂಟೈನ್ಸ್ ಡೇ, ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇ ನಾನೇ ನಿನ್ನ ರೋಸು ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ಬಂದಮೇಲೆ ನೋ ರೋಸ್, ಓನ್ಲಿ ಹರಾ ಧನಿಯಾ and ಪ್ಯಾಜ್. This will be rose. Make hari chutney, green chutney. Who bring the hara dhaniya, that become a rose. ಈ ಥರ ಕಾಮಿಡಿ ಮಾಡೋದು ಕೇಳು ಫಸ್ಟ್. ಏನಿದು? ಅದು ರೋಸಾ? Don't worry. I'm going to give you a rose. Wait a minute. Is this a rose? Yes.